ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ಸೊ ನಮ್ಮದು ಮಿನಿ ತೋಟ ಹೆಂಗಿದೆ ನೋಡಿ, ಬ್ಯಾಕ್ ಸೈಡಲ್ಲಿ ಎಲ್ಲ ಥರದ ಫ್ಲವರ್ಸ್ ಹಾಕಿದ್ದೀನಿ. ಮಲ್ಲಿಗೆ ಹೂವು ಇದೆ, ಡೇರೆ ಹೂವು ಇದೆ. ಸೊ ಎವ್ರಿ ಡೇ ಡೇರೆ ಹೂವು ಬಿಡುತ್ತೆ. ಹೆಂಗಿದೆ ಅಂತ ತೋರಿಸ್ತೀನಿ. ಇದೇನಪ್ಪ ಅಂತ ಹೇಳಿದ್ರೆ, ನಾವು ಎವ್ರಿಡೇ ಟೀ ಕುಡಿತೀವಲ್ವ, ಟೀ ಆದಮೇಲೆ ಸೋಸಿರೋದನ್ನ ಏನಿದೆ ಟೀ ಸೊಪ್ಪಿಂದು, ಅದನ್ನು ತೊಗೊಂಬಂದ್ಬಿಟ್ಟು ನಿಮ್ಗೆ ಯಾವ ಗಿಡಕ್ಕೆ ಬೇಕೋ ಆ ಗಿಡಕ್ಕೆ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ. ನಾವು ನಮ್ಮ ಮನೆಗಳಲ್ಲೇ ಬೆಳೆದಿರೋ ಹೂಗಳನ್ನ ಫೋಟೋಗೆ ಇಡಬೇಕಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಮ್ಗೆ ಆಲ್ಮೋಸ್ಟ್ ಬೆಳಗ್ಗೆ ಎಲ್ಲ ಥರದ ಫ್ಲವರ್ಸು ಕೂಡ ನಮಗೆ ನಮ್ಮ ಗಿಡಗಳಲ್ಲೇ ಸಿಕ್ಬಿಡುತ್ತೆ. ಈ ಥರ ಹಾಕೋದ್ರಿಂದ ಗಿಡಗಳ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ, ಅವು ಚೆನ್ನಾಗಿ ಹೂಗಳು ಕೂಡ ಬಿಡ್ತವೆ. ಸೊ ಮನೇಲೇ ಬೆಳೆದಿರೋ ಗಿಡಗಳ ಹೂಗಳನ್ನ ಕಿತ್ತು ಫೋಟೋಗೆ ಇಡಬೇಕಾದ್ರೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ. ಸೊ ಅದೇ ಗಿಡದ ಹೂ ನೆಕ್ಸ್ಟ್ ಡೇ ಬಾಡಿದ್ದಾಗ ಮತ್ತೆ ತೊಗೊಂಬಂದು ಅದನ್ನು ಮತ್ತೆ ಗಿಡಗಳಿಗೆ ಹಾಕಿದ್ರೆ ಸೊ ಅದು ಚೆನ್ನಾಗಿ ಗಿಡ ಹೂ ಬಿಡುತ್ತೆ. ಅಟ್ಲೀಸ್ಟ್ ಡೈಲಿ ಒಂದಾದರೂ ಇದು ಬಿಡುತ್ತೆ. ಇವತ್ತು ನಾನು ಕಿತ್ತಿಲ್ಲ, ಇನ್ನೊಂದು ಸ್ವಲ್ಪ ಹರಳಬೇಕಂತ ಹೇಳ್ಬಿಟ್ಟು ನಾಳೆ ಕಿತ್ಬಿಟ್ಟು ದೇವ್ರಿಗೆ ಇಡೋಣ. ಸೊ ಎಷ್ಟೊಂದು ಮಗ್ಗುಗಳಿದ್ದಾವೆ, ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಸೀಸನ್ ಅಲ್ಲ, ಬಟ್ ಆದ್ರೂ ನಮ್ಮ ಮನೇಲಿ ಎವ್ರಿ ಡೇ ಬಿಡ್ತಾಯಿದೆ. ಸೊ ಈ ಹೂವು ನಿಮಗೆ ಗೊತ್ತೇ ಇರುತ್ತೆ, ಇದು ಕರಳಕುಂಡಲ. ಸೊ 3 ಕಲರ್ಸ್ ಇದೆ. ಸೊ ನೀವು ಎವ್ರಿ ಡೇ ಏನು ಟೀ ಮಾಡ್ತೀರಾ, ಅದ್ರದ್ದು ಏನು ಟೀ ಸೊಪ್ಪು ಉಳಿದಿದೆ ಅದನ್ನು ತೊಗೊಬಂದು ಈ ಥರ ಗಿಡಗಳು ಹಾಕಿದ್ರೆ ಸಖತ್ತಾಗಿ ಗಿಡಗಳು ಬರ್ತವೆ. ಸೊ ಕಾಣಿಸ್ತಿರ್ಬೋದು ಮಲ್ಲಿಗೆ. ತುಂಬ ಗಿಡಗಳಾಗಿರೋದ್ರಿಂದ ಕೆಲವೊಂದು ಗಿಡಗಳು ಮುಚ್ಚೋಗಿದೆ. ಸೊ ತೋರಿಸೋಣ ಮತ್ತೆ ಕ್ಲೀನ್ ಮಾಡಬೇಕಾದ್ರೆ. ಸೊ ನೋಡಿ, ದಾಸವಾಳ ಮೊಗ್ಗಾಗಿದೆ, ನಾಳೆ ಅರಳುತ್ತೆ. ಅಲ್ಲಿ ಒಂದು ಬಳ್ಳಿ ಬಂದಿದೆ, ಅದು ಸೌತೆಕಾಯ್ದು. ಆ್ಯಂಡ್ ಇದು ಬಂದುಬಿಟ್ಟು ಬಟರ್ ಫ್ರೂಟ್. ಇದು ಹಾಕಿ ತುಂಬ ದಿನ ಆದಮೇಲೆ ಅದು ಗಿಡ ಚಿಗುರಿದೆ. ಆ್ಯಂಡ್ ಇದು ಬಂದು ರೋಸಿಗೆ ಹಾಕಿ ಕಟ್ತಾರಲ್ಲ ಹಾರ ಎಲ್ಲ ಮಾಡಲಿಕ್ಕೆ, ಅದು ಸ್ಮೆಲ್ ಸೂಪರಾಗಿರುತ್ತೆ ಇದು. ಸೊ ಎಷ್ಟೊಂದಿತ್ತು, ಇವಾಗ ರೀಸೆಂಟಾಗಿ ಹಸು ಎಲ್ಲ ಬಂದು ತಿನ್ಕೊಂಡು ಹೋಗಿದೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ರೋಸು ಆಲ್ಮೋಸ್ಟ್ ಎಲ್ಲನೂ ಮೊಗ್ಗಳಾಗಿದ್ದಾವೆ. ಸಸಿ ಇದು ಯಾಕೆ ಬಾಡೋಗಿದೆ ಗೊತ್ತಿಲ್ಲ. ಆ್ಯಂಡ್ ಇದು ಬಂದು ಬ್ರಹ್ಮಕಮಲ. ಸೀಬೆಹಣ್ಣು ಗಿಡ ಎಲ್ಲೋಯ್ತು, ಇಲ್ಲಿ ಸೀಬೆಹಣ್ಣಿದೆ. ವೆರೈಟೀಸ್ ಆಫ್ ಫ್ಲವರ್ಸ್ ನೋಡ್ಬೋದು. ನಾನು ಅಡುಗೆಗೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ವೇಸ್ಟ್. ಹಸು ಬಂದರೆ ಯೂಶ್ವಲಿ ಹಸುಗೆ ಕೊಡ್ತೀವಿ, ಅದು ಬಂದಿಲ್ಲ ಅಂತ ಹೇಳಿದ್ರೆ ನಮ್ಮ ಗಿಡಕ್ಕೆ ಹಾಕೊಡ್ತೀವಿ. ಸೊ ಇದನ್ನೆಲ್ಲ ಗಿಡಕ್ಕೆ ಹಾಕೋಣ. ಸೊ ಇದು ಬಸಳೆ ಸೊಪ್ಪು, ನಂಗೆ ತುಂಬ ಇಷ್ಟ ಇದು ಸಾಂಬಾರು ತಿನ್ನಲಿಕ್ಕೆ. ಬಳ್ಳಿಯೆಲ್ಲ ಎಷ್ಟು ದೊಡ್ಡದಾಗಿ ಬಂದಿದೆ. ಈ ಗಿಡಕ್ಕೆ ಹಾಕೋಣ ಇವಾಗ. ಈ ಫ್ಲವರ್ಸ್ ಎಲ್ಲ ಬಂದು ನಮ್ಮ ಮನೇಲೆ ಬೆಳೆದಿರೋದು. ಇದು 2 ದಿನ ಆದರೂ ಕೂಡ ಇವೆರಡೂ ಒಣಗೋದೇ ಇಲ್ಲ. ಯಾಕೆ ತಲೆ ಅಟೆ ಮಾಡೋದು ನೀನು? ಹಾಂ, ಬೀಳ್ತೀಯ, ಜಾರಿ ನೋಡು. ಹಿಂಗಿದೆ ನೋಡೋದು. ಥೂ, ತಗೊಂಡೋಗ ಕಡೆ ಹೋಗು. ಹಸುಗೆ ಹಾಕಕ್ಕೆ ಇಟ್ಟಿರೋದು ಮತ್ತೇನು? ನೀನು ಹಸು ಅಲ್ಲ. ಅಲ್ಲಿ ಇಟ್ಬಿಟ್ಟು ಬಾ, ಊಟ ಮಾಡಿಸ್ತೀನಿ. ಆಮೇಲೆ ಕಾಗೆ ಹೆಂಗೆ ಮಾಡುತ್ತೆ, ಟಿಂಕು ಹೆಂಗೆ ಮಾಡ್ತಾನೆ, ಬೆಕ್ಕು ಎಲ್ಲ ಗೊತ್ತಾ ನಿಂಗೆ? ಕೋಳಿ ಮತ್ತೆ ಆ್ಯಪಲ್ಗೆ ಹೇಳು ನೋಡೋಣ. ಇಲ್ಲ, ನಾನು ನೀನು ಹೇಳಿದ್ದು ನಾನು ಕೇಳಲ್ಲ. ಅವು ಡ್ರಾಮಾ, ಡ್ರಾಮಾ ನಾಟಕ ನೋಡು, ನಾಟಕ. ಏನು ಚೆನ್ನು ಇದೆಲ್ಲ ಮಾಡ್ತಾ ಇರೋದು? ನನ್ಗಾಕ್ಬೇಡ ನೀನು, ಹೋಗೋ. ಬರ್ತಾವ ನೋಡಿ ತಿನ್ನಕ್ಕೆ. ಬರ್ ಬ್ರೌನಿ ತಿನ್ನು.
ಶೇಕ್ ಏನು ಕೊಡು. ಬಿಲ್ಲು 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 ಎಷ್ಟು ಚೆನ್ನಾಗಿ ಕೇರ್ಕೋತಾವಳು ನೋಡು. ಬಿಲ್ಲು ಬಿಲ್ಲು ಶಾನುಗೆ ನೋಡ್ತಾ ಇದ್ದಾಳೆ. ಶಾನು ಮ್ಯಾಂಗೋ ಕೊಡು ಕೊಡು ಶಾನು ಕೊಡು, ಮುಂದೆ ಹೋಗಿ ಕೊಡು ಕೊಡು. ಎಸಿಬಾರ್ದು ಕೊಡು. ಮೇಲಿಡಿ ಮೇಲಿಡಿ. ಈಸ್ಕೊಳೆ ಬಿಲ್ಲು. ಇವಾಗ ನಾನು ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದಿದ್ದೀನಿ. ಇವಾಗ ಆಲ್ಮೋಸ್ಟ್ 2:45 ಆಗಿದೆ ಟೈಮು. ಶಾನ್ವಿಕಂಗೆ ಊಟ ಎಲ್ಲ ಆಯಿತು. ಇವಾಗ ಅವಳಿಗೆ ನಿದ್ದೆ ಮಾಡಿಸ್ಬೇಕು. ಸೊ ನಿದ್ದೆ ಮಾಡಿದ್ಮೇಲೆ ಮೆಕ್ಕಿದ ನನ್ನ ಕೆಲಸನೆಲ್ಲ ನಾನು ಮಾಡ್ಕೊಡ್ಬೋದು. ಇವಾಗ ಅವಳಿಗೆ ವಾಶ್ರೂಮ್ ಕಳಿಸಿದ್ದೀನಿ. ಸುಸು ಮಾಡಿಬಿಟ್ಟು ಬಾ ಆಮೇಲೆ ಮಲ್ಕೊಳ್ಳುವಂತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಮಲ್ಕೊಂಡಿದ್ದಾಗ ಸಮ್ಟೈಮ್ಸ್ ನಿದ್ದೆಯಲ್ಲಿ ಸುಸು ಮಾಡಿದ್ರೆ ಆಸ್ಕೆಲ್ಲ ಒದ್ದೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದು ಏನಿದೆ ನೀರಲ್ಲಿ ಆಟಾಡೋದು. ಇದನ್ನು ಯಾವಾಗಲೂ ಆಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊತಾಳೆ. ಒಂದು ದಿನ ಆಡ್ತಾಳೆ, ನೆಕ್ಸ್ಟ್ ಡೇ ಆಡಲ್ಲ, ಅವಳಿಗೆ ಮೂಡೇ ಇರಲ್ಲ. ಸೊ ಅದಕ್ಕೆ ಇದನ್ನು ಹೀಗೆ ಗಾಳಿ ಏನು ತೆಗಿದಲ್ಲ ಹಾಗೆ ಇಟ್ಟಿದ್ದೀವಿ. ಸೊ ಅವಳು ಇವಾಗ ಮಲ್ಕೊತಾಳೆ, ಮಲಗಿಸೋಣ ಇರಮ್ಮ. ಇದು ರಬ್ಬರ್ ಶೀಟು, ಇದನ್ನು ಹಾಕೋಣ ಫಸ್ಟು. ಯಾಕಂದರೆ ಅವಳಿಗೆ ಮಲಗಿಸಿದಾಗ ಏನಾದರೂ ನಿದ್ದೆಲಿ ಸುಸು ಮಾಡಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ಹಾಸಿಗೆಗೆ ರಬ್ಬರ್ ಶೀಟ್ನ ಹಾಕ್ತೀವಿ. ಅದು ಹೆಂಗೆ ಹಾಕ್ತೀನಿ ಅಂತ ನೋಡಿ. ಸೊ ಇದು ದೊಡ್ಡದಾಗಿ ಈ ಥರ ಬಟ್ಟೆನ ಸ್ಟಿಚ್ ಮಾಡ್ಕೊಂಡಿರ್ತೀವ. ಇದು ಬಂದು ರಬ್ಬರ್ ಶೀಟು. ಅವಳಿಗೆ ಆ್ಯಕ್ಚುಲಿ ಪ್ಯಾಂಪಸ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ, ದೊಡ್ಡವಳಾಗಿದ್ದಾಳೆ. ಇದೆಲ್ಲ ತೆಗಿಬಾರ್ದು, ಅಲ್ಲೇ ಇಡಮ್ಮ. ಈ ಥರ ಹಾಕಿದ್ಮೇಲೆ ಸುಸಿ ಅವಳು ಸುಸು ಮಾಡಿದ್ರೆ ಇದ್ರೊಳಗಡೆನೇ ಇರುತ್ತೆ. ಅದನ್ನು ಆಮೇಲೆ ವಾಶ್ ಮಾಡ್ಕೊಳ್ಬೋದು. ಟಿ ವಿನ ಮತ್ತೆ ರಾತ್ರಿ ನೋಡುವಂತೆ. ಯಾವಾಗಲೂ ಟಿ ವಿ ನೋಡ್ತಿದ್ರೆ ಕಣ್ಣು ಹಬ್ಬ ಆಗೋದು. ಡಾಕ್ಟ್ರು ಕರ್ಕೊಂಡು ಬಾ ಅಂತ ಹೇಳಿಲ್ವ ನಿನಗೆ? ಹಾಂ, ಹಾಸ್ಪಿಟ್ಲಿಗೆ ಏನು ಬೇಡ? ಹೌದು, ಇಷ್ಟ ಯಾವಾಗಲೂ ನೋಡಬಾರ್ದಲ್ವ. ಮಲ್ಕೋಬೇಕಾದ್ರೆ ಮಲ್ಕೊಬೇಕು. ಹಾಂ ಆಯಿತು, ಆಮೇಲೆ ಹಾಕ್ಕೊಡ್ತೀನಿ. ಸುಸು ಮಾಡಿ ನೀರು ಹಾಕಿ ಬಂದ್ಯಾ? ಸರಿ ಆಯಿತು. ಈಗ ಸ್ಕ್ರೀನ್ ಹಾಕಿ ಬಾ, ಕತ್ಲೆ ಮಾಡಿದ್ದೀನಿ. ಹತ್ತು ಮೇಲೆ ಹತ್ತಮ್ಮ. ಮೇಲಾಗಿ ಶಾನ್ವಿಕಂಗೆ ನಿದ್ದೆ ಮಾಡಿಸಿದ್ದೀನಿ, ಮಲ್ಕೊಂಡಿದ್ದಾಳೆ. ಸೊ ಇವಾಗ ಹೋಗಿ ನಾನು ಊಟ ಮಾಡಿ ಆಮೇಲೆ ಸ್ವಲ್ಪ ಗಿಡಗಳ ಹತ್ರ ಎಲ್ಲ ಕಳೆಗಳೇನು ಬಂದಿದೆಯಲ್ಲ, ಸೊ ಅದನ್ನೆಲ್ಲ ಇವಾಗ ತೆಗಿಬೇಕು ಅಂದ್ಕೊಂಡಿದ್ದೀನಿ. ಸೊ ಆಗುತ್ತಾ ಇಲ್ಲ ನೋಡೋಣ. ಸೊ ಮೇಡಮ್ಗೆ ನೀಟಾಗಿ ಸೊ ಒಣಗಿ ಒದಿಸ್ಬಿಟ್ಟು ಸೈಡಲ್ಲೆಲ್ಲ ದಿಂಬ ಹಾಕಿ. ಸೊ ನನ್ನ ಮಗಳು ಮಲ್ಕೊಂಡ್ರೆ ನನ್ನ ಕೆಲಸ ಎಲ್ಲ ಆಗುತ್ತೆ ಅನ್ನೋ ಥರ. ಸೊ ಅವಳಿಗೆ ಮಧ್ಯಾಹ್ನದ ಕಂಪಲ್ಸರಿ ಮಲಗಿಸ್ತೀನಿ. ಅವಳು ನಿದ್ದೆ ಮಾಡ್ತಾಳೆ. ಅಟ್ಲೀಸ್ಟ್ 1-2 ಅವರ್ಸ್ ಮಲ್ಕೊಂಡಿದ್ರೆ ಅವಳು ಫ್ರೆಶ್ ಆಗ್ತಾಳೆ. ಫುಲ್ ನಿದ್ದೆಯಲ್ಲಿದ್ದಾರೆ. ಕೂಲರ್ ಆನ್ ಮಾಡೋಣ. ಗಾಡಿ ಇವಾಗ ನಾನು ತೋಟದಲ್ಲಿದ್ದೀನಿ. ಸೊ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಮಳೆ ಬರ್ತಿರೋದೇ ಎಲ್ಲ ಚಿಗುರು ಹೊಡಿತಾ ಇದೆಯಾ, ಕೆಲವೊಂದೆಲ್ಲ ಕಟ್ ಮಾಡಬೇಕಿತ್ತು. ಸೊ ಹಾಗಾಗಿ ನಾನು ಇಲ್ಲಿ ಬಂದಿದ್ದೀನಿ. ಏನೇನು ಅಲ್ಲಿ ಹಸು ಸಗಣಿ ಹಾಕಿದೆ. ಆ ಸಗಣಿನ ತೊಗೊಂಬಂದು ನಾನು ಒಂದು ಕಡೆ ಸ್ಟೋರ್ ಮಾಡ್ತೀನಿ. ಎಲ್ಲಿ ಅಂತ ಹೇಳಿದ್ರೆ, ಹಳೇದು ಯೂಸ್ ಮಾಡ್ತಲ್ಲ, ಇದ್ರೊಳಗಡೆ ಸ್ಟೋರ್ ಮಾಡಿ ನೀರು ತುಂಬಿಸಿ ಸ್ವಲ್ಪ ದಿನ ಆದಮೇಲೆ ಗಿಡಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸೊ ನೀಟಾಗಿ ಬೆಳೆಯುತ್ತೆ ಅಂತ ಹೇಳಿ. ಸೊ ಅಲ್ಲಿ ಸಗಣಿ ಹಾಕಿದೆ, ಹೋಗ್ಬಿಟ್ಟು ತೊಗೊಂಡು ಬರೋಣ. ಇಷ್ಟು ಸಗಣಿನ ನಾನು ಇವಾಗ ಅಲ್ಲಿಂದ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರು ಹಾಕಿ ಇಡೋಣ ನಾಳೆ ಹಾಕೋಕ್ಕೆ. ಏನಪ್ಪ ಅಂತ ಅಂದರೆ, ಕೆಲವೊಂದು ಗಿಡದಲ್ಲಿ ಹೂ ಬಿಡ್ತಿಲ್ಲ, ಆ ಗಿಡಗಳನ್ನೆಲ್ಲ ಇವಾಗ ಟ್ರಿಮ್ ಮಾಡೋಣ. ಸೊ ಆ ಗಿಡಗಳು ಹೂ ಬಿಡೋಲ್ಲ, ಸೊ ಅದಕ್ಕೋಸ್ಕರ ಅದನ್ನು ಇವಾಗ ಕಟ್ ಮಾಡೋಣ. ಸ್ವಲ್ಪ ಕಟ್ ಮಾಡಿದ್ಮೇಲೆ ಆಮೇಲೆ ಇದು ಬೇಡದಲ್ಲೇ ಇರೋದು ಹುಳುಗಳೆಲ್ಲ ಕಟ್ ಮಾಡೋಣ. ಇದು ಹೂ ಬಿಡಲ್ಲ, ಜಸ್ಟ್ ಟ್ರಿಮ್ ಮಾಡೋಣ. ಹಸು ತಿನ್ನುತ್ತೆ. ಎಷ್ಟು ದೊಡ್ಡದಾಗಿ ಆಗಿದೆ ನೋಡಿ. ಕೈಯಲ್ಲಿ ಕೀಳ್ಬೇಕನ್ಸುತ್ತೆ ಇದನ್ನೆಲ್ಲ. ಹಸು ತಿನ್ನುತ್ತೆ. ಕೇಳಿಸ್ಕೋಬೋದು ನವಿಲುಗಳೆಲ್ಲ ಎಷ್ಟು ಚೆನ್ನಾಗಿ ಕೂಗ್ತಾ ಇದೆ ಅಂತೇಳಿ. ಇದು ಹೂ ಬಿಡಲ್ಲ, ಅದಕ್ಕೆ ಎಷ್ಟು ದೊಡ್ಡದಾಗಿದೆ ನೋಡಿ. ಇವಾಗ ಇದು ರೋಸ್ ಗಿಡ.
ಸೊ ಈ ಥರ ಇದ್ದರೆ ಸೊ ಕಟ್ ಮಾಡಬೇಕು. ಈ ಥರ ಇತ್ತು ಅಂದರೆ ಜಾಸ್ತಿ ರೋಸಸ್ ಬಿಡಲ್ಲ ಬ್ರ್ಯಾಂಚಸ್ಸು. ಸೊ ಈ ಥರ ಇತ್ತು ಅಂದರೆ ಇವಾಗ ನಾವು ಟ್ರಿಮ್ ಮಾಡಬೇಕು. ಇದು ಆಲ್ರೆಡಿ ಒಂದು 3 to 4 ಟೈಮ್ಸ್ ಮಾಡಿದ್ದೀನಿ. ಇವಾಗ ಕಟ್ ಮಾಡೋಣ, ಇಲ್ಲಿಗೆ ಮಾಡೋಣ. ಹೆಂಗೂ ಮಳೆ ಬರ್ತಿದ್ದಲ್ಲ, ಸೊ ಚಿಗುರುತ್ತೆ. ಮೊಗ್ಗಿದ್ರೆ ನೋಡ್ಕೊಂಡು ಕಟ್ ಮಾಡಬೇಕು. ಯಾವುದ್ರಲ್ಲೂ ಮೊಗ್ಗಿಲ್ಲ, ಸೊ ಇದು ವೇಸ್ಟ್. ನೋಡಿ ಇದ್ರದ್ದು ಗಿಡ ಎಷ್ಟು ದಪ್ಪ ಇದೆ ನೋಡಿ. ಇದನ್ನೇನಾರು ತಿನ್ನೋ ಹಂಗಿದ್ದಿದ್ರೆ ಒಳ್ಳೆ ದಂಟು ಅಂತ ಒಳ್ಳೆ ಪಲ್ಯ ಮಾಡ್ಕೊಂಡು ತಿನ್ಬೋದಿತ್ತು, ಹಾಗಿದೆ. ಸೊ ಇದು ವೇಸ್ಟ್ ತೆಗ್ದಿದ್ದೀನಿ ಆಲ್ಮೋಸ್ಟ್. ಇದು ಹಸು ಬಂದು ತಿನ್ನುತ್ತೆ. ಅಲ್ಲಿ ಹಾಕೋಣ, ಅಲ್ಲಿದೆ ನೋಡಿ ಹಸು ಬರುತ್ತೆ ಇವಾಗ. ಇನ್ನೊಂದು ಸ್ವಲ್ಪ ದಿನಕ್ಕೆ ಮಳೆ ಬಂದರೆ ಮತ್ತೆ ಹೀಗೆ ಚಿಗುರುತ್ತೆ, ಮತ್ತೆ ಕಟ್ ಮಾಡಬೇಕು, ಟ್ರಿಮ್ ಮಾಡಬೇಕು. ಸೊ ಏನೇನು ಗಿಡ ಇದೆ ಅಂತ ಹೇಳ್ಬಿಟ್ಟು, ಸೊ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ಮೇಲೆ ನಾನು ಹೇಳ್ತೀನಿ ಎಷ್ಟು ಗಿಡಗಳಿದೆ, ಏನೇನು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು. ಆಲ್ ಫ್ರೂಟ್ಸ್ ಗಿಡಗಳು ಹಾಕಿದ್ದೀವಿ, ತೋರಿಸ್ತೀನಿ ಏನೇನಂತ ಹೇಳ್ಬಿಟ್ಟು. ನಾನಿವಾಗ ಇದು ತೊಗೊಂಡು ಬಂದಿದ್ದೀನಿ ಕಳೆ ಕೀಳೋಕ್ಕೆ. ಹೀಗಿದೆ, ಬಟ್ ಇದು ಈಸಿ ಕೆಲಸ ಮಾಡುತ್ತೆ, ಬೇಗ ತೆಗಿಯೋಣ. ಮಳೆ ಬಂದಿರೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ. ಒದ್ದೆ ಇದೆ, ತೇವ ಇದೆ ಮಣ್ಣು ಈ ಥರ. ಸೊ ಬೇಗ ಬಂದುಬಿಡುತ್ತೆ, ಈ ಥರ ಕಿತ್ಕೋಬೋದು. ಸೊ ಆಲ್ಮೋಸ್ಟ್ 1 ಮಂತ್ ಮೇಲೆ ಆಗಿತ್ತು ಕ್ಲೀನೇ ಮಾಡಿರಲಿಲ್ಲ. ಸೊ ಇವಾಗ ಕ್ಲೀನ್ ಮಾಡಿದೆ, ಈ ಥರ ಆಗುತ್ತೆ. ಹಿಂಗೆ ಹೋಗ್ತಾಯಿದೆ ನೋಡಿ ಮಣ್ಣು ಹುಳ. ಹಿಂಗೆ ಕೀಳ್ಬೇಕಾದ್ರೆ ಇದೆಲ್ಲ ಸಿಗ್ತಾ ಇರುತ್ತೆ. ಇಲ್ಲಿ ಇರುವೆಗಳು ಹೋಗ್ತಾಯಿದೆ, ಇಲ್ಲಿ ಮಣ್ಣು ಹುಳ ಎಲ್ಲ ಹೊಟ್ಟೋಯ್ತು. ತುಳಸಿಗಳು ಎಷ್ಟೊಂದು ಬಿಟ್ಟಿದ್ದಾವೆ. ಮುಂಚೆಗಿಂತ ಎಷ್ಟೋ ಬೆಟರ್ ಆಗಿದೆ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಹುಲ್ಲೆಲ್ಲ ತೆಗೆದಿದ್ದೀನಿ. ನೋಡ್ಬೋದು ನೀವೇ, ಒಂದು ರಾಶಿ ಆಗಲಿ ಅಷ್ಟು ವೇಸ್ಟ್. ಸೊ ನನ್ನ ಕೈಯೆಲ್ಲ ಹೆಂಗಾಗಿದೆ. ಇನ್ನೊಂದು ಸ್ವಲ್ಪ ಇದೆ. ಇವಾಗ ನನ್ನ ಮಗಳು ಎದ್ದೇಳ್ತಾಳೆ, ಸೊ ಅದಕ್ಕೆ ಸ್ವಲ್ಪ ಮಿಕ್ಕಿದ್ದು ನಾಳೆ ಮಾಡ್ಕೊಳ್ಳೋಣ. ಇದೇನೋ ಸೌತೆಕಾಯಿ ಬಳ್ಳಿ ಹೂವುಗಳು ಆಗಿದೆ, ಆ್ಯಂಡ್ ಕಾಯಿಗಳು ಆಗಿದೆ. ಇಲ್ಲಿ ನೋಡಿ ಪುಟಾಣಿದು ಇಲ್ಲಿ ಇಲ್ಲಾಗಿದೆ ನೋಡಿ, ಗೊತ್ತಾಗುತ್ತೆ. ಇಲ್ಲಿ ಮೇಬಿ ಸಾಂಬಾರು ಸೌತೆಕಾಯಿ ಅನಿಸುತ್ತೆ. ಒಂದು ಸರಿ ಹಾಕಿದ್ದೆ ಬೀಜ, ಅದೇ ಬಂದಿರಬೇಕು. ಈ ಗಿಡದ ಹೆಸರು ಬಂದುಬಿಟ್ಟು ಆರೆಂಜ್ ಕಲರ್ ಹೂವು ಬಿಡುತ್ತೆ, ಸ್ಮೆಲ್ ಚೆನ್ನಾಗಿದೆ. ಕೆಳಗಡೆ ಬಿದ್ದಾಗ ಎತ್ಕೊತಾರಲ್ಲ, ಅದು ಹೆಸರೇ ಮರ್ತೋಗ್ಬಿಟ್ಟಿದೆ. ಆ್ಯಂಡ್ ಇದು ಬಂದು ಏನು ಪೊಮಗ್ರೆನೇಟ್ ಗಿಡ. ನನ್ನ ಮಗಳು ಎದ್ಲು, ಅಳ್ತಾ ಇದ್ದಾಳೆ, ಕೇಳಿಸ್ತಾ ಇದೆಯಾ? ಮೇಲಿದ್ದಾಳೆ. ಶಾನು ಇಲ್ಲಿ ಬಾ, ಅಮ್ಮ ಹತ್ರ. ಅದು ಯಾಕೆ ಬಾ. ತೆಗ್ದಿದ್ದೀನಿ. ಅದು ಕೀಳೋ ತನಕ ಕೈಯೆಲ್ಲ ಹಿಂಗಾಗಿದೆ ನೋಡಿ. ಎಲ್ಲ ಕೀಳ್ಬೋದು, ಬಟ್ ಗರ್ಕೆ ಕೀಳೋಕ್ಕಾಗಲ್ಲ. ಅಷ್ಟರಲ್ಲಿ ಶಾನು ಕೂಡ ಎದ್ದು ಬಂದಿದ್ದಾಳೆ. ಏನು ಮಾಡ್ತಿದ್ಯಮ್ಮ? ಏನು ಮಾಡ್ತಾಯಿದ್ಯಾ? ನೋಡಿಲಿ ಕೆಲಸನಾ? ಸಗಣಿ ಇದೆ ಹಿಂದೆ, ಹುಷಾರು. ಇಲ್ಲಿ ಅಲ್ಲಿದೆ ನೋಡು. ಅದು ಕೊಡಿಲ್ಲ ಸ್ವಲ್ಪ, ಅದು ಕೊಡಮ್ಮ ಒಂಚೂರು, ಕೊಡಿಲ್ಲ ಒಂದು ಸ್ವಲ್ಪ. ಅಲ್ಲಿ ಹಿಡ್ಕೊತೀನಿ. ನಂಗೆ ಹೇಳ್ಕೊಡ್ತಾಳೆ ಇವಳು ಎಲ್ಲಿ ಹಿಡ್ಕೋಬೇಕು ಅಂತ. ಮಣ್ಣೆಲ್ಲ ಈ ಥರ ಕೆರಿಬೇಕು. ಇಲ್ಲ ಹಾಕೋಣ. ನೀನು ಕೆಲಸ ಮಾಡ್ದಾ? ನೀ ಮಲಗಿದ್ದಾನ, ಅದಕ್ಕೆ ನಾನು ಇಷ್ಟೊತ್ತಕ ಕೆಲಸ ಮಾಡಿದೆ. ಏನಕ್ಕೆ ಕಳ್ತಾ ಇದ್ದ? ಹೌದಾ? ಸರಿ. ಎತ್ತಾಗ್ತಾ ಇದ್ರೆ ಶಾನ್ವಿಕ ಬಂದು ನಾನು ಎತ್ತಾಗ್ತೀನಿ ಅಂತಿದ್ದಾಳೆ. ಹೆಂಗೆ ಎತ್ತಾಗ್ತಿದ್ದಾಳೆ ನೋಡಿ. ಏನದು? ಹಾಂ, ಬಾ ತಗೊಂಬ, ಅಲ್ಲಿ ಹಾಕುವಂತೆ. ಹಸು ಬಂದು ತಿನ್ನುವಂತೆ, ಹಾಕು. ಹಾಂ, ವೆರಿ ಗುಡ್. ಹಾಂ, ಕ್ಲೀನ್ ಮಾಡಿದೆಲ್ಲ ಆಯಿತು. ಗಿಡಗಳಿಗೆ ಇವಾಗ ಸ್ವಲ್ಪ ನೀರು ಹಾಕೋಣ ನಲ್ಲಿಂದ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ಹೋಪ್ ಯು ಗೈಸ್ ಎಲ್ಲರೂ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.